ಪ್ರೇಕ್ಷಕರೇ ಮತ್ತು ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಒಂದು ನೋಟಿಫಿಕೇಶನ್ ಆದೇಶವನ್ನು ಹೊರಡಿಸಲಾಗಿದೆ. SSLC ಎಕ್ಸಾಮಿನೇಷನ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಏನು ವಿಷಯ ಕೊಟ್ಟಿದ್ದಾರೆ ಅಂದರೆ, 2024ನೇ ಸಾಲಿನ ಒಂದು SSLC ಪರೀಕ್ಷೆಯಲ್ಲಿ ವಿಷಯವಾರು ಕೀ ಉತ್ತರಗಳನ್ನು ಮಂಡಳಿ ಜಾಲತಾಣಗಳಲ್ಲಿ ಪ್ರಕಟಿಸುವ ಕುರಿತು ಅಂತ ಕೊಟ್ಟಿದ್ದಾರೆ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗಾಗಲೇ ನಾನು ವಿಡಿಯೋ ಕೂಡ ನಿಮಗೆ ಮುಖಾಂತರ ತಿಳಿಸ್ತಾ ಇದ್ದೀನಿ. SSLC ವೆಬ್ಸೈಟ್ ಒಳಗಡೆ, ಇಲ್ಲಿ ಕೊಟ್ಟಿರುವಂಥ ವೆಬ್ಸೈಟ್ ಒಳಗಡೆ 6ನೇ ತಾರೀಕಿಂದ 6 ಅಂದರೆ ನಿನ್ನೆಯಿಂದ ಏನು ಮಾಡಿದ್ದಾರೆ ಅಂದರೆ, ಈ ಒಂದು ವೆಬ್ಸೈಟ್ದಲ್ಲಿ ಕೀ ಆನ್ಸರ್ಗಳನ್ನು ನಾವೇನು ಮಾಡಿದ್ದೀವಿ, ಮಂಡಳಿಯಲ್ಲಿ ಹಾಕಿದ್ದೀವಿ. ಸೊ ಅವುಗಳನ್ನು ನೀವು ನೋಡಿಕೊಂಡು ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ಅಪೇಕ್ಷೆಗಳನ್ನು ಆಹ್ವಾನಿಸಲಾಗಿದೆ. ವಿದ್ಯಾರ್ಥಿಗಳ ಒಂದು ಏನಾದರೂ ಪೋಷಕರು ಮತ್ತು ಶಿಕ್ಷಕರಿಂದ ಏನಾದರೂ ಆನ್ಸರ್ಗಳಲ್ಲಿ ಏನಾದರೂ ಡೌಟ್ ಇದ್ದರೆ 8ರ ಸಾಯಂಕಾಲ 5 ಗಂಟೆ ಒಳಗೆ ನೀವು ಮಂಡಳಿಗೆ ಮನವಿಯನ್ನು ಸಲ್ಲಿಸಬಹುದು ಅಂತ ಕೊಟ್ಟಿದ್ದಾರೆ. ಅಂದರೆ ಏನೋ ಡೌಟ್ ಇತ್ತು ನಿಮ್ಮಲ್ಲಿ, ಅದೊಂದು ನಾವು ಈ ಆನ್ಸರ್ ತಪ್ಪಿದೆ, ನಿಜವಾದ ಆನ್ಸರ್ ಈ ರೀತಿಯಾಗಿದೆ ಅಂತ ಏನೋ ಡೌಟ್ ಇದ್ದಲ್ಲಿ ನೀವು 8ನೇ ತಾರೀಕು ತನಕ ವಿದ್ಯಾರ್ಥಿಗಳು ಇರ್ಬೋದು, ಪಾಲಕರು ಇರ್ಬೋದು, ಅಥವಾ ಶಿಕ್ಷಕರು ಇರ್ಬೋದು, ಯಾರಾದರೂ ಏನು ಮಾಡ್ಬೋದು, ತಮ್ಮ ಒಂದು ಅನಿಸಿಕೆಗಳನ್ನು ಅಥವಾ ಅದರಲ್ಲಿ ಅಬ್ಜೆಕ್ಷನ್ ಏನಾದರೂ ಇದ್ದರೆ ಮಂಡಳಿಗೆ ನೀವು ತಿಳಿಸ್ಬಹುದು 8ನೇ ತಾರೀಕು ತನಕ ಅಂತ ಹೇಳಿದ್ದಾರೆ. ಸೊ ಈ ಒಂದು ಅವಕಾಶವನ್ನು ನಿಮಗೆ ಕೊಡಲಾಗಿದೆ. ಈಗಾಗಲೇ ನೀವು ಮಂಡಳಿ ಒಂದು ಜಾಲತಾಣದಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಸದರಿ ಆನ್ಸರ್ಗಳನ್ನು ನೋಡಿಕೊಂಡು ಅದರಲ್ಲಿ ಎಲ್ಲ ಕರೆಕ್ಟ್ ಇದ್ದರೆ ಓಕೆ. ಇನ್ ಕೇಸ್ ಆಫ್ ನಿಮಗೇನಾದರೂ ಡೌಟ್ ಇದ್ದರೆ ಸೊ ನಮ್ಮ ಮಂಡಳಿಗೆ ನೀವು 8ನೇ ತಾರೀಕಿನ ಒಳಗಡೆ ತಿಳಿಸಬಹುದು ಅಂತ ವಿದ್ಯಾರ್ಥಿಗಳಲ್ಲಿ ಇದೊಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಇದು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲನ ಅಂತ ಹೇಳ್ಬೋದು. ಯಾಕಂದರೆ ಆಲ್ರೆಡಿ ಅವರಲ್ಲಿ ಕೀ ಆನ್ಸರೇ ತಪ್ಪಿರುತ್ತೆ. ಸೊ ಅಂಥವ್ರು ಕೂಡ ಇದರಲ್ಲಿ ಅಬ್ಜೆಕ್ಷನ್ ಹಾಕಿ ಮಾರ್ಕ್ಸ್ಗಳನ್ನು ಗೇನ್ ಮಾಡ್ಕೊಳ್ಬಹುದು.